ನೀರು ಮರುಬಳಕೆ ಅಂದ್ರೆ ವಾಟರ್ ರೀಸೈಕ್ಲಿಂಗ್ ಇಂದಿನ ದಿನಗಳಲ್ಲಿ ಅತ್ಯಗತ್ಯವಾದ ವಿಷಯವಾಗಿದೆ. 1. ನೀರು ಮರುಬಳಕೆ ಎಂದರೇನು? ಬಳಸಿದ ನೀರನ್ನು, ಉದಾಹರಣೆಗೆ ಕೈಗಾರಿಕೆಗಳು, ಮನೆಗಳು ಅಥವಾ ಕೃಷಿಯಿಂದ ಬಂದ ಕಲುಷಿತ ನೀರನ್ನು ವೈಜ್ಞಾನಿಕವಾಗಿ ಶುದ್ಧೀಕರಿಸಿ ಮತ್ತೆ ಬಳಸುವುದನ್ನು ನೀರು ಮರುಬಳಕೆ ಅಥವಾ ಜಲ ಸಂರಕ್ಷಣೆ ಎನ್ನುತ್ತಾರೆ. ಪ್ರಕ್ರಿಯೆ: ಕಲುಷಿತ ನೀರನ್ನು ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂದ್ರೆ ಶ್ರೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಎನ್ನುವ ಪ್ಲಾಂಟ್ ಮೂಲಕ ಹಾಯಿಸಿ ಅದರಲ್ಲಿರುವ ಕಸ ಮತ್ತು ವಿಷಕಾರಿ ಅಂಶಗಳನ್ನು ತೆಗೆದುಹಾಕಲಾಗುತ್ತದೆ. ಉಪಯೋಗ: ಈ ನೀರನ್ನು ಕುಡಿಯಲು ಬಳಸದಿದ್ದರೂ ಗಿಡಗಳಿಗೆ ನೀರುಣಿಸಲು, ಕೈಗಾರಿಕಾ ಯಂತ್ರಗಳ ತಂಪಾಗಿಸುವಿಕೆಗೆ, ಕೂಲಿಂಗ್, ಶೌಚಾಲಯಗಳಲ್ಲಿ ಮತ್ತು ಕಟ್ಟಡ ನಿರ್ಮಾಣ ಕಾರ್ಯಗಳಿಗೆ ಬಳಸಬಹುದು. 2. ಸ್ಟಾಕ್ ಮಾರ್ಕೆಟ್ ಮತ್ತು ನೀರು ಮರುಬಳಕೆ ನಡುವಿನ ಸಂಬಂಧ. ಸ್ಟಾಕ್ ಮಾರ್ಕೆಟ್ ದೃಷ್ಟಿಕೋನದಿಂದ ಇದು ಒಂದು ಉದಯೋನ್ಮುಖ ಕ್ಷೇತ್ರ, ಅಂದ್ರೆ ಎಮರ್ಜಿಂಗ್ ಸೆಕ್ಟರ್. ಇದರ ಸಂಬಂಧ ಹೀಗಿದೆ: ಹೆಚ್ಚುತ್ತಿರುವ ಬೇಡಿಕೆ, ಜಾಗತಿಕ ತಾಪಮಾನ ಮತ್ತು ನೀರಿನ ಅಭಾವದಿಂದಾಗಿ ಸರ್ಕಾರಗಳು ಜಲಜೀವನ್ ಮಿಷನ್ ಮತ್ತು ಅಮೃತ್ 2.0 ನಂತಹ ಯೋಜನೆಗಳಿಗೆ ಸಾವಿರಾರು ಕೋಟಿ ಹೂಡಿಕೆ ಮಾಡುತ್ತಿವೆ. ಕಡ್ಡಾಯ ನಿಯಮಗಳು: ಕಂಪನಿಗಳು ಮತ್ತು ದೊಡ್ಡ ಅಪಾರ್ಟ್ಮೆಂಟ್ಗಳು ನೀರನ್ನು ಮರುಬಳಕೆ ಮಾಡಲೇಬೇಕು ಎಂಬ ಕಟ್ಟುನಿಟ್ಟಿನ ನಿಯಮಗಳಿರುವುದರಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕಂಪನಿಗಳ ಆದಾಯ ಹೆಚ್ಚುತ್ತಿದೆ. ಇಎಸ್ಜಿ ಹೂಡಿಕೆ: ಪರಿಸರ ಸ್ನೇಹಿ ಕಂಪನಿಗಳಲ್ಲಿ ಹೂಡಿಕೆ ಮಾಡಲು ಹೂಡಿಕೆದಾರರು ಆಸಕ್ತಿ ತೋರಿಸುತ್ತಿದ್ದಾರೆ. ನೀರು ಮರುಬಳಕೆ ಕ್ಷೇತ್ರದ ಉತ್ತಮ ಷೇರುಗಳು. ಟಾಪ್ ವಾಟರ್ ಸ್ಟಾಕ್ಸ್. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಈ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಕೆಲವು ಪ್ರಮುಖ ಕಂಪನಿಗಳು ಇಲ್ಲಿವೆ. ವಿಎ ಟೆಕ್ ವಬಾಗ್ ಷೇರು ಮಾರುಕಟ್ಟೆಯಲ್ಲಿ ಒಂದು ಪ್ರಮುಖ ವಾಟರ್ ಟೆಕ್ನಾಲಜಿ ಕಂಪನಿಯಾಗಿದೆ. ಈ ಕಂಪನಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. 1. ಕಂಪನಿಯ ಪರಿಚಯ. ಕಂಪನಿ ಪ್ರೊಫೈಲ್. ವಿಎ ಟೆಕ್ ವಬಾಗ್ ಜಾಗತಿಕ ಮಟ್ಟದಲ್ಲಿ ನೀರಿನ ಸಂಸ್ಕರಣೆ ಅಂದ್ರೆ ವಾಟರ್ ಟ್ರೀಟ್ಮೆಂಟ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತದೆ. ಇದು ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಮಧ್ಯಪ್ರಾಚ್ಯ, ಆಫ್ರಿಕಾ ಮತ್ತು ಯುರೋಪ್ ದೇಶಗಳಲ್ಲೂ ತನ್ನ ಅಸ್ತಿತ್ವವನ್ನು ಹೊಂದಿದೆ. ಮುಖ್ಯ ಕೆಲಸ: ಕುಡಿಯುವ ನೀರು ಸಂಸ್ಕರಣೆ, ಕೊಳಚೆ ನೀರು ಸಂಸ್ಕರಣೆ, ಸೀವೇಜ್ ಟ್ರೀಟ್ಮೆಂಟ್, ಸಮುದ್ರದ ನೀರನ್ನು ಶುದ್ಧೀಕರಿಸುವುದು, ಡಿಸ್ಯಾಲಿನೇಷನ್ ಮತ್ತು ಕೈಗಾರಿಕಾ ನೀರಿನ ನಿರ್ವಹಣೆ. ಪ್ರಮುಖ ಗ್ರಾಹಕರು: ಸರ್ಕಾರಿ ಸಂಸ್ಥೆಗಳು, ಮುನಿಸಿಪಾಲಿಟಿಗಳು ಮತ್ತು ದೊಡ್ಡ ಕೈಗಾರಿಕಾ ಕಂಪನಿಗಳು. 2. ಹೂಡಿಕೆದಾರರಿಗೆ ಪ್ರಮುಖ ಅಂಶಗಳು. ಕೀ ಸ್ಟ್ಯಾಟಿಸ್ಟಿಕ್ಸ್. ಗಮನಿಸಿ, ಈ ಅಂಕಿಅಂಶಗಳು ಮಾರುಕಟ್ಟೆಯ ಏರಿಳಿತಕ್ಕೆ ಅನುಗುಣವಾಗಿ ಬದಲಾಗುತ್ತಿರುತ್ತವೆ. ವಲಯ, ಸೆಕ್ಟರ್: ಎಂಜಿನಿಯರಿಂಗ್ ಅಥವಾ ವಾಟರ್ ಟ್ರೀಟ್ಮೆಂಟ್. ಮಾರುಕಟ್ಟೆ ಬಂಡವಾಳ, ಮಾರ್ಕೆಟ್ ಕ್ಯಾಪ್: ಇದು ಒಂದು ಮಿಡ್ ಕ್ಯಾಪ್ ಕಂಪನಿಯಾಗಿದೆ. ಆರ್ಡರ್ ಬುಕ್: ಕಂಪನಿಯ ಬಳಿ ಸಾವಿರಾರು ಕೋಟಿ ರೂಪಾಯಿಗಳ ಭಾರೀ ಆರ್ಡರ್ಗಳಿವೆ. ಇದು ಭವಿಷ್ಯದ ಆದಾಯದ ದೃಷ್ಟಿಯಿಂದ ಒಳ್ಳೆಯದು. 3. ಸಕಾರಾತ್ಮಕ ಅಂಶಗಳು. ಪ್ರೋಸ್: ಸರ್ಕಾರದ ಯೋಜನೆಗಳು. ಭಾರತ ಸರ್ಕಾರದ ಜಲ್ ಜೀವನ್ ಮಿಷನ್ ಮತ್ತು ನಮಾಮಿ ಗಂಗೆ ಅಂತಹ ಯೋಜನೆಗಳಿಂದ ಈ ಕಂಪನಿಗೆ ಹೆಚ್ಚಿನ ಲಾಭವಾಗುತ್ತಿದೆ. ಜಾಗತಿಕ ಅಸ್ತಿತ್ವ: ವಿಶ್ವದಾದ್ಯಂತ ನೀರಿನ ಅಭಾವ ಹೆಚ್ಚುತ್ತಿರುವುದರಿಂದ ಈ ಕಂಪನಿಯ ತಂತ್ರಜ್ಞಾನಕ್ಕೆ ಬೇಡಿಕೆ ಹೆಚ್ಚಿದೆ. ಸಾಲ ಮುಕ್ತ ಸ್ಥಿತಿ: ಕಂಪನಿಯು ತನ್ನ ಸಾಲವನ್ನು ಗಣನೀಯವಾಗಿ ಕಡಿಮೆ ಮಾಡಿಕೊಂಡಿದೆ ಮತ್ತು ನಗದು ಹರಿವು ಸುಧಾರಿಸಿದೆ. 4. ಅಪಾಯಗಳು ಅಥವಾ ಸವಾಲುಗಳು. ಕಾನ್ಸ್ ಅಥವಾ ರಿಸ್ಕ್ಸ್. ಪಾವತಿ ವಿಳಂಬ: ಸರ್ಕಾರಿ ಪ್ರಾಜೆಕ್ಟ್ಗಳನ್ನು ಮಾಡುವುದರಿಂದ ಹಣ ಬರುವುದು ಕೆಲವೊಮ್ಮೆ ತಡವಾಗಬಹುದು. ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್. ಕಚ್ಚಾ ವಸ್ತುಗಳ ಬೆಲೆ: ಸ್ಟೀಲ್ ಮತ್ತು ಇತರ ವಸ್ತುಗಳ ಬೆಲೆ ಏರಿಕೆಯಾದಾಗ ಕಂಪನಿಯ ಲಾಭದ ಮೇಲೆ ಪರಿಣಾಮ ಬೀರಬಹುದು. ಸ್ಪರ್ಧೆ: ಈ ಕ್ಷೇತ್ರದಲ್ಲಿ ಇತರ ದೊಡ್ಡ ಕಂಪನಿಗಳಿಂದ, ಉದಾಹರಣೆಗೆ ಎಲ್&ಟಿ ವಾಟರ್ ಇಂದ ತೀವ್ರ ಸ್ಪರ್ಧೆಯಿದೆ. ಸಂಕ್ಷಿಪ್ತ ವಿಶ್ಲೇಷಣೆ ಸಮರಿ: ನೀವು ಪರಿಸರ ಸ್ನೇಹಿ ಮತ್ತು ಭವಿಷ್ಯದ ಅಗತ್ಯವಿರುವ ಇಎಸ್ಜಿ ಇನ್ವೆಸ್ಟಿಂಗ್ ವಲಯದಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ವಿಎ ಟೆಕ್ ವಬಾಗ್ ಒಂದು ಆಸಕ್ತಿಕರ ಷೇರು. ಕಳೆದ ಕೆಲವು ವರ್ಷಗಳಲ್ಲಿ ಈ ಷೇರು ಹೂಡಿಕೆದಾರರಿಗೆ ಮಲ್ಟಿಬ್ಯಾಗರ್ ರಿಟರ್ನ್ಸ್ ನೀಡಿದೆ. ಇಎಂಎಸ್ ಲಿಮಿಟೆಡ್, ಹಿಂದಿನ ಇಎಂಎಸ್ ಇನ್ಫ್ರಾಕಾನ್, ಪ್ರಮುಖವಾಗಿ ನೀರು ಮತ್ತು ಒಳಚರಂಡಿ ಸಂಸ್ಕರಣಾ ಕೇಂದ್ರಗಳ, ವಾಟರ್ ಅಂಡ್ ಸೀವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳ ನಿರ್ಮಾಣ, ಕಾರ್ಯಾಚರಣೆ ಮತ್ತು ನಿರ್ವಹಣೆಯಲ್ಲಿ ತೊಡಗಿಸಿಕೊಂಡಿದೆ. ಇದು ಸರಕಾರಿ ಸಂಸ್ಥೆಗಳಿಂದ ಆರ್ಡರ್ಗಳನ್ನು ಪಡೆದು ಯೋಜನೆಗಳನ್ನು ಪೂರ್ಣಗೊಳಿಸುತ್ತದೆ. ಪ್ರಮುಖ ಆರ್ಥಿಕ ಅಂಕಿಅಂಶಗಳು. ಫೆಬ್ರವರಿ 2026ರಂತೆ ಕಂಪನಿಯು ಆರ್ಥಿಕವಾಗಿ ಸದೃಢವಾಗಿದ್ದರೂ ಕಳೆದ 1 ವರ್ಷದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಏರಿಳಿತಗಳನ್ನು ಕಂಡಿದೆ. ಮಾರುಕಟ್ಟೆ ಮೌಲ್ಯ ಮಾರ್ಕೆಟ್ ಕ್ಯಾಪ್ ಸುಮಾರು 2040 ಕೋಟಿ ರೂಪಾಯಿ. 22 ವಾರಗಳ ಗರಿಷ್ಠ ಅಥವಾ ಕನಿಷ್ಠ ಬೆಲೆ
₹794.35 ಗರಿಷ್ಠ ಮತ್ತು ₹322.15 ಕನಿಷ್ಠ. ಷೇರು ಬೆಲೆ ಪ್ರಸ್ತುತ ಫೆಬ್ರವರಿ 2026ರಲ್ಲಿ ₹360 ರಿಂದ ₹380 ಆಸುಪಾಸಿನಲ್ಲಿ ವಹಿವಾಟು ನಡೆಸುತ್ತಿದೆ. ಲಾಭದ ಪ್ರವೃತ್ತಿ 2025ರ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಕಂಪನಿಯು 28.03 ಕೋಟಿ ನಿವ್ವಳ ಲಾಭವನ್ನು ದಾಖಲಿಸಿದೆ. 2026ರ ಫೆಬ್ರವರಿ 13ರಂದು ಮುಂದಿನ ತ್ರೈಮಾಸಿಕ ಫಲಿತಾಂಶಗಳು ಹೊರಬರಲಿವೆ. ಗಮನಿಸಬೇಕಾದ ಪ್ರಮುಖ ಅಂಶಗಳು ಕಂಪನಿಯ ಹೂಡಿಕೆ ಅಥವಾ ವಿಶ್ಲೇಷಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಪ್ಲಸ್ ಮತ್ತು ಮೈನಸ್ ಅಂಶಗಳನ್ನು ಗಮನಿಸಿ. ಧನಾತ್ಮಕ ಅಂಶಗಳು ಪಾಸಿಟಿವ್ಸ್. ಕಡಿಮೆ ಸಾಲ ಕಂಪನಿಯು ತುಂಬಾ ಕಡಿಮೆ ಸಾಲವನ್ನು ಹೊಂದಿದೆ. ಇದು ಕಂಪನಿಯ ಆರ್ಥಿಕ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ದಕ್ಷತೆ ಕಂಪನಿಯ ಕಾರ್ಯಾಚರಣೆಯ ಲಾಭದ ಮಾರ್ಜಿನ್ ಸುಮಾರು 28%ರಷ್ಟಿದೆ. ಇದು ಉದ್ಯಮದಲ್ಲಿ ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಆರ್ಡರ್ ಬುಕ್ ಕಂಪನಿಯು ಸ್ಥಿರವಾದ ಸರಕಾರಿ ಯೋಜನೆಗಳನ್ನು ಹೊಂದಿದ್ದು ಆದಾಯದ ಹರಿವು ಉತ್ತಮವಾಗಿದೆ. ಎಚ್ಚರಿಕೆಯ ಅಂಶಗಳು ವಾಚ್ಔಟ್ಸ್. ಪ್ರವರ್ತಕರ ಷೇರು ಅಡಮಾನ ಪ್ರೊಮೋಟರ್ಸ್ ಪ್ಲೆಡ್ಜಿಂಗ್. ಇತ್ತೀಚಿನ ವರದಿಗಳ ಪ್ರಕಾರ ಪ್ರವರ್ತಕರು ತಮ್ಮ ಒಟ್ಟು ಷೇರುಗಳಲ್ಲಿ ಸುಮಾರು 26.44% ಭಾಗವನ್ನು ಅಡಮಾನ ಇಟ್ಟಿದ್ದಾರೆ. ಇದು ಹೂಡಿಕೆದಾರರು ಗಮನಿಸಬೇಕಾದ ಮುಖ್ಯ ಅಂಶ. ಷೇರು ಬೆಲೆ ಇಳಿಕೆ ಕಳೆದ 1 ವರ್ಷದಲ್ಲಿ ಷೇರು ಬೆಲೆ ಸುಮಾರು 50%ಕ್ಕಿಂತ ಹೆಚ್ಚು ಕುಸಿತ ಕಂಡಿದೆ. ಇದು ಲಾಭ ಗಳಿಕೆಯ ಒತ್ತಡ ಅಥವಾ ಮಾರುಕಟ್ಟೆಯ ನಕಾರಾತ್ಮಕ ಭಾವನೆಯನ್ನು ತೋರಿಸುತ್ತದೆ. ಹೂಡಿಕೆದಾರರಿಗೆ ಮಾಹಿತಿ ಪ್ರಸ್ತುತ ಮಾರುಕಟ್ಟೆ ವಿಶ್ಲೇಷಕರ ಪ್ರಕಾರ ಕಂಪನಿಯು ಆರ್ಥಿಕವಾಗಿ ಬಲಿಷ್ಠವಾಗಿದ್ದರೂ ತಾಂತ್ರಿಕವಾಗಿ ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ಸ್ವಲ್ಪ ಬೇರಿಶ್ ಅಥವಾ ಮಂದಗತಿಯಲ್ಲಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.